ಸ್ನೇಹಿತರೆ, ನೀವೇನಾದರೂ ಈ ಶೇರ್ಗೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಪ್ರತಿ ವರ್ಷ ಬರೋಬ್ಬರಿ ಲಕ್ಷ ಗಂಟಲೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಇದನ್ನ ನಾವು ಡಿವಿಡೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಂಪನಿ ಯಾವುದು ಸರ್, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಮತ್ತೆ ಫೋರೆಕ್ಸ್ ಮತ್ತೆ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಿಮ್ಮ ಫೈನಾನ್ಷಿಯಲ್ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಈಸಿಯಾಗಿ ತಿಳ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನನ್ನ ಹೆಸರು ವಿನಯ್ ಆರ್ ಬಿ. ನಾನಿವತ್ತು ಒಂದು ಶೇರ್ನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಈ ಶೇರ್ನ ಹೆಸರು ಬಂದ್ಬಿಟ್ಟು ಟಪಾರಿಯಾ ಟೂಲ್ಸ್ ಅಂತ ಹೇಳಿ. ಈ ಒಂದು ಶೇರ್ನಿದೆ, ಇದು ಬರೀ 9 ರೂಪಾಯಿಲಿ ಟ್ರೇಡ್ ಆಗ್ತಿದೆ. ಸೊ ನೀವೇನಾದರೂ ಈ ಒಂದು ಶೇರ್ನ ಬೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಬರೋಬ್ಬರಿ 600% ಡಿವಿಡೆಂಡ್ನ ಇವರು ಕೊಡ್ತಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಶೇರ್ನ ನಾವು ಬೈ ಮಾಡ್ಬೋದಾ ಸರ್, ಯಾವ ರೀತಿ ಬೈ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಬೈ ಮಾಡಬಹುದು, ಆದರೆ ನಿಮಗೆ ಸಿಗ್ತಕ್ಕಂತಹ ಚಾನ್ಸಸ್ ಏನಿದೆ ಇದು 0 ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಶೇರ್ನ ಯಾರು ಮಾರೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಹುದು. ಓಕೆ, ಸೊ ಈ ಕಂಪನಿ ಒಂದು ಫಂಡಮೆಂಟಲ್ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇದೆ 14 ಕೋಟಿ ಇದೆ. ಓಕೆ, ಇದರ ಸ್ಟಾಕ್ ಪಿ ಬಗ್ಗೆ ಮಾಡಿದ್ರೆ ತುಂಬಾನೇ ಒಂದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದರ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬರೀ 0.12% ಇರ್ತಕ್ಕಂಥದ್ದು. EPS ಬಗ್ಗೆ ಮಾತನಾಡೋದಾದ್ರೆ ಇದು 77 ಇದೆ. ಓಕೆ, ಸೊ ಫಂಡಮೆಂಟಲಿ ಈ ಕಂಪನಿ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ತುಂಬಾನೇ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಕಂಪನಿಯ ಶೇರ್ ನಿಮಗೆ ಸಿಗಲ್ಲ. ಯಾಕಪ್ಪ ಅಂದರೆ ಇದನ್ನು ಮಾರಲಿಕ್ಕೆ ಯಾರು ರೆಡಿನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ಪ್ರಮೋಟರ್ ಬಗ್ಗೆ ಮಾತಾಡಿದ್ರೆ ಅದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೀವು ಮಾತನಾಡಿದ್ರೆ ಇಲ್ಲಿ ನಿಮಗೆ ಅಸಲಿ ವಿಷಯ ಗೊತ್ತಾಗುತ್ತೆ, ಏನಕ್ಕೆ ನಿಮಗೆ ಈ ಕಂಪನಿನ ಬೈ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ. ಈ ಒಂದು ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಏನಿದೆ, ಸೊ 69% ಪ್ರಮೋಟರ್ ಹೋಲ್ಡಿಂಗ್ನ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಕಂಪನಿಯ CEO ಯಾರಿದ್ದಾರೆ, ಸೊ ಅವರ ಬಳಿನ 69% ಪ್ರಮೋಟಿಂಗ್ ಹೋಲ್ಡರ್ ಇದೆ ಇರತಕ್ಕಂಥದ್ದು. ಹಾಗೆಯೇ ಪಬ್ಲಿಕ್ನ ಬಗ್ಗೆ ಮಾತನಾಡೋದಾದ್ರೆ ಸೊ ಪಬ್ಲಿಕ್ ಕೇವಲ 30% ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರತಕ್ಕಂಥದ್ದು. ಈ ಕಂಪನಿಯ ಶೇರ್ ಹೋಲ್ಡರ್ ಏನಿದ್ದಾರೆ ಸೊ ಇದರಲ್ಲಿ ಬರೀ 30% ಪಬ್ಲಿಕ್ ಇದ್ದಾರೆ. ಸೊ ಇಲ್ಲಿ ಒಂದು ವಿಷಯ, ಒಂದು ಏನು ಆಶ್ಚರ್ಯಪಡಿಸುವಂತಹ ವಿಚಾರ ಏನಪ್ಪ ಅಂತಂದ್ರೆ 904 ಜನ ಮಾತ್ರ ನಿಮಗೆ ಶೇರ್ ಹೋಲ್ಡರ್ ಇರತಕ್ಕಂಥದ್ದು. ಓಕೆ, ಸೊ ಇದು ಒಂದು ರೀತಿಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ FIS DIS ಕೂಡ ಯಾವುದೇ ರೀತಿಯ ಸ್ಟೇಕ್ಗಳನ್ನ ಹೊಂದಿಲ್ಲ, ಮತ್ತು ಗೌರ್ಮೆಂಟ್ ಕೂಡ ಯಾವುದೇ ರೀತಿಯ ಒಂದು ಸ್ಟೇಕ್ಗಳನ್ನ ಹೊಂದಿಲ್ಲ. ಅರೆ ಇದು ಹೇಗೆ ಅಂತ ನೀವೇನಾದರೂ ಗೊತ್ತಾಗಬೇಕು ಅಂತಂದ್ರೆ ಈ ಪಬ್ಲಿಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಸೊ ಇಲ್ಲಿ ಇರ್ತಕ್ಕಂಥವರೆಲ್ಲ ಈ ಫ್ಯಾಮಿಲಿ, ಇವರ ಫ್ಯಾಮಿಲಿ ಇರ್ತಕ್ಕಂಥವರೇ ಇದರಲ್ಲಿ ಇರ್ತಕ್ಕಂಥವ್ರು, ಇವರ ಆ ಕಂಪನಿಯಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರೆ ಇದರ ಶೇರ್ಗಳನ್ನ ಪಡೆದಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇವ್ರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಆ ಕಂಪ್ನಿಯಲ್ಲಿ ಬರ್ತಕ್ಕಂಥ ಲಾಭನ ಇವರ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಇವರ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಇವರು ಕೊಡ್ತಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಇದು ಇಲ್ಲಿಗಲ್ ಅಂತ ಹೇಳ್ಬೋದು. ಬಟ್ ಐ ಡೋಂಟ್ ನೋ ಸೆಬಿಗೆ ಇದು ಏನಕ್ಕೆ ಗೊತ್ತಾಗ್ತಿಲ್ಲ, ಏನಕ್ಕೆ ಇಂಥ ಕಂಪ್ನಿಗಳ ಮೇಲೆ ಇವರು ಫೋಕಸ್ ಮಾಡ್ತಿಲ್ಲ ಅಂತ ಹೇಳಿ. ಎನಿವೆ ಈ ಒಂದು ಕಂಪ್ನಿಯ ಅನಾಲಿಸಿಸ್ ಇದಾಗಿತ್ತು. ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ನ್ಯೂಸ್ ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಬಗ್ಗೆ ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದರಿಂದ ನೀವು ಶೇರ್ ಮಾರ್ಕೆಟ್ ಬಗ್ಗೆ ನಿಧಾನವಾಗಿ ಕಲಿತಾ ಬರ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಈ ರೀತಿಯ ವಿಡಿಯೋಗಳನ್ನ ಮಾಡಲಿಕ್ಕಾಗಿ. ಎಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ರೀತಿಯ ಡೌಟ್ಗಳಾಗಿದ್ರು ಶೇರ್ ಮಾರ್ಕೆಟ್ ಬಗ್ಗೆ, ಫೋರೆಕ್ಸ್ ಬಗ್ಗೆ, ಕ್ರಿಪ್ಟೋ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕ್ಬೋದು. ನಾನು ಮುಂದಿನ ವಿಡಿಯೋ ಅದ್ರ ಬಗ್ಗೆ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಧನ್ಯವಾದ.